ಚಾಮರಾಜನಗರಕ್ಕೆ ಅನೇಕ ಸಾರಿ ಬಂದಿದ್ದೇನೆ. ಚಾಮರಾಜನಗರ ಹೆಡ್ ಕ್ವಾರ್ಟರ್ಸ್ ಚಾಮರಾಜನಗರ ಜಿಲ್ಲೆಗೆ ಬಹಳ ಜನ ಹೇಳ್ತಾ ಇದ್ರು, ಈ ಜಿಲ್ಲೆಗೆ ಹೋದರೆ ಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅಂತೇಳಿ. ನಾನು ಈ ಜಿಲ್ಲೆಗೆ ಒಂದು 20 ಸಾರಿ ಬಂದಿರ್ಬೋದಲ್ವ ಪುಟ್ಟರಂಗ ಶೆಟ್ಟಿ? ಈ ಜಿಲ್ಲೆಗೆ ಮೂಢನಂಬಿಕೆ ಇದೆಯಲ್ಲ, ಈ ಜಿಲ್ಲೆಗೆ ಬಂದರೆ ಅಧಿಕಾರ ಹೋಗ್ಬಿಡ್ತದೆ. ಪ್ರಶ್ನವ್ರು ಕೇಳ್ತಾ ಇದ್ರು, ಏನು ಸರ್ ನೀವು 20 ಸಾರಿ ಬಂದಿದ್ದೀರಿ, ಈ ಜಿಲ್ಲೆಗೆ ಬಂದು ಬಂದು ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಗಟ್ಟಿಯಾಗ್ಬಿಟ್ಟಿದೆಯಾ ಅಂತೇಳಿ. ಬರೀ ನನ್ನ ಸ್ಥಾನ ಗಟ್ಟಿಯಾಗಿಲ್ಲ, ನಮ್ಮ ಪಕ್ಷದ ಅಧಿಕಾರನೇ ಗಟ್ಟಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಸರ್ಕಾರನೇ ಗಟ್ಟಿಯಾಗಿದೆ. ಆದ್ರಿಂದ ಯಾವಾಗ ಕರೆದರೂ ಕೂಡ ಚಾಮರಾಜನಗರಕ್ಕೆ ಬಂದೇ ಬರ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಇದು 72ನೇ ಅಖಿಲ ಭಾರತ ಸಪ್ತಾಹ ಬೆಂಗಳೂರಿನಲ್ಲಿ ಉದ್ಘಾಟನೆ ಆಯಿತು. ನಾನು ಮಾನ್ಯ ರಾಜಣ್ಣವರು ರಾಜೀನಾಮೆ ಕೊಟ್ಟ ಮೇಲೆ ಸಹಕಾರ ಮಂತ್ರಿಯಾಗಿದ್ದೀನಿ. ನಾನು ಒಂದು ವೇಳೆ ರಾಜಣ್ಣ ಇದ್ದಿದ್ರೆ ನಾನು ಸಹಕಾರ ಮಂತ್ರಿ ಆಗ್ತಾ ಇರಲಿಲ್ಲ. ಸಹಕಾರ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಈ 72ನೇ ಸಹಕಾರ ಸಪ್ತಾಹದ ಉದ್ಘಾಟನೆಯನ್ನು ಮಾಡಿದ್ದೆ. ಚಾಮರಾಜನಗರಕ್ಕೆ ಅನೇಕ ಸಾರಿ ಬಂದಿದ್ದೇನೆ. ಚಾಮರಾಜನಗರ ಹೆಡ್ ಕ್ವಾರ್ಟರ್ಸ್ ಚಾಮರಾಜನಗರ ಜಿಲ್ಲೆಗೆ ಬಹಳ ಜನ ಹೇಳ್ತಾ ಇದ್ರು, ಈ ಜಿಲ್ಲೆಗೆ ಹೋದರೆ ಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅಂತೇಳಿ. ನಾನು ಈ ಜಿಲ್ಲೆಗೆ ಒಂದು 20 ಸಾರಿ ಬಂದಿರ್ಬೋದಲ್ವ ಪುಟ್ಟರಂಗ ಶೆಟ್ಟಿ?